ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶಶಿಶೇಖರ್. ಇದು ಮಹಾ ಎಕ್ಸಿಟ್ ಪೋಲ್ ಮೋದಿ 3.0 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಸೋಲು ಅನ್ನುವಂತಹ ಕುತೂಹಲ ಹಲವು ದಿನಗಳಿಂದ ಇತ್ತು. ಈ ಕುತೂಹಲವನ್ನು ತಣಿಸುವ ಪ್ರಯತ್ನವನ್ನ ನಿನ್ನೆ ಸಂಜೆ ಬಹಿರಂಗವಾದಂತಹ ಎಕ್ಸಿಟ್ ಪೋಲ್ಗಳು ಮಾಡಿದ್ವು. ಈಗ ನಿನ್ನೆ ಸಂಜೆಯವರೆಗೆ ಆಲ್ ಐಸ್ ಆನ್ ಎಕ್ಸಿಟ್ ಪೋಲ್ ಅನ್ನುವ ಸಿಚುವೇಶನ್ ಇತ್ತು. ಈಗ ಆಲ್ ಐಸ್ ಆನ್ ಎಲೆಕ್ಷನ್ ರಿಸಲ್ಟ್ ಅನ್ನುವ ಸನ್ನಿವೇಶ ಇದೆ. ನರೇಂದ್ರ ಮೋದಿ ಮತ್ತೆ 3ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಗಳಿದ್ವು. ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಮೋದಿ ಅಧಿಕಾರಕ್ಕೆ ಬರ್ತಾರೆ ಅನ್ನುವ ಭವಿಷ್ಯವನ್ನ ನುಡಿದಿವೆ. ಎಕ್ಸಿಟ್ ಪೋಲ್ನ ಭವಿಷ್ಯ ನಿಜವಾಗುತ್ತಾ ಅಂತ ತಿಳಿದುಕೊಳ್ಳೋದಕ್ಕೆ ಇನ್ನು 41 ಗಂಟೆಗಳ ಕಾಯಬೇಕು. ಮುಂದಿನ 41 ಗಂಟೆಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮಂಗಳವಾರ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಯಾರಿಗೆ ಎಷ್ಟು ಸ್ಥಾನ ಅನ್ನೋದು ಅಧಿಕೃತವಾಗಿ ನಿರ್ಧಾರ ಆಗುತ್ತೆ. ಈಗ ಬಹಿರಂಗವಾಗಿರುವ ಎಕ್ಸಿಟ್ ಪೋಲ್ ನಂಬರ್ಸ್ಗಳಲ್ಲಿ ಫಲಿತಾಂಶ ಯಾವ ರೀತಿಯಾಗಿ ಬರಬಹುದು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ಜವಾಹರಲಾಲ್ ನೆಹರು ಅವರನ್ನ ಬಿಟ್ಟರೆ ಸತತವಾಗಿ 3 ಬಾರಿ ಚುನಾವಣೆಗಳನ್ನು ಎದುರಿಸಿ ಸತತವಾಗಿ ಪ್ರಧಾನಮಂತ್ರಿಯಾದ ವ್ಯಕ್ತಿ ಮತ್ತೊಬ್ಬರಿಲ್ಲ. ನೆಹರು ಅವರನ್ನ ಬಿಟ್ಟರೆ ಮತ್ತೊಬ್ಬ ವ್ಯಕ್ತಿ ಸತತವಾಗಿ ಪ್ರಧಾನಿಯಾದಂತಹ ಉದಾಹರಣೆ ಇಲ್ಲ. ಆ ಉದಾಹರಣೆ ನರೇಂದ್ರ ಮೋದಿ ಆಗ್ತಾರ. ಇಂದಿರಾ ಗಾಂಧಿ 3 ಬಾರಿ ಪ್ರಧಾನಿಯಾಗಿದ್ರು, ಆದರೆ ಸತತವಾಗಿ ಪ್ರಧಾನಿಯಾಗಿದ್ದು 2 ಬಾರಿ ಅಷ್ಟೇ. ರಾಜೀವ್ ಗಾಂಧಿ ಕೂಡ ಸತತವಾಗಿ 2 ಬಾರಿ ಪ್ರಧಾನಿಯಾಗಿದ್ರು. ಮನಮೋಹನ್ ಸಿಂಗ್ 2 ಬಾರಿ ಸತತವಾಗಿ ಪ್ರಧಾನಿಯಾಗಿದ್ರು, 2004ರಿಂದ 2014ರವರೆಗೆ. ಈಗ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗ್ತಾರೆ ಅನ್ನುವ ಭವಿಷ್ಯವನ್ನ ಎಕ್ಸಿಟ್ ಪೋಲ್ಗಳು ನುಡಿತಾ ಇದ್ದಾವೆ. ಹಾಗಿದ್ರೆ ಹ್ಯಾಟ್ರಿಕ್ ಗೆಲುವು ಸಾಧ್ಯವಾಗುತ್ತಾ? ನರೇಂದ್ರ ಮೋದಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಸತತ 3ನೇ ಬಾರಿಗೆ ನರೇಂದ್ರ ಮೋದಿ ಗೆಲುವು ಅಂತ ಎಕ್ಸಿಟ್ ಪೋಲ್ ಭವಿಷ್ಯ ನುಡಿತಾ ಇದ್ದಾವೆ. 10ಕ್ಕೂ ಹೆಚ್ಚು ಸಂಸ್ಥೆಗಳು ಎಕ್ಸಿಟ್ ಪೋಲ್ ನಂಬರ್ಸ್ ಅನ್ನ ಕೊಟ್ಟಿದ್ದಾವೆ. ಎಲ್ಲ ಸಂಸ್ಥೆಗಳು ಕೂಡ ನರೇಂದ್ರ ಮೋದಿ 3ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾರೆ ಬಿಗ್ಗರ್ ಮ್ಯಾಂಡೇಟ್ ನಲ್ಲಿ ಅಂತ ಭವಿಷ್ಯವನ್ನ ನುಡಿತಾ ಇದ್ದಾವೆ. ಯಾವುದೇ ಒಂದು ಎಕ್ಸಿಟ್ ಪೋಲ್ ಕೂಡ ಬಿಜೆಪಿ ಅಥವಾ NDA ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲ ನಂಬರ್ಸ್ಗಳು ಕೂಡ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತವೆ ಅಂತಾನೆ ಭವಿಷ್ಯವನ್ನ ಹೇಳ್ತಾ ಇದ್ದಾವೆ. ಬಿಜೆಪಿ ಏಕಾಂಗಿಯಾಗಿ 300 ಸ್ಥಾನಗಳನ್ನ ಗಡಿದಾಟುತ್ತೆ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಿದ್ರೆ, NDA ಮೈತ್ರಿಕೂಟದ ನಂಬರ್ಸ್ 350 ದಾಟಬಹುದು ಅಂತ ಹೇಳ್ತಿವೆ. 350ರಿಂದ 370ರ ಗಡಿಯನ್ನ ದಾಟಬಹುದು ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತವೆ. ಕೆಲವು 400 ಪಾರ್ ನಂಬರ್ಸ್ ಅನ್ನು ಕೂಡ ಎಕ್ಸಿಟ್ ಪೋಲ್ ನಲ್ಲಿ ಕೊಟ್ಟಿದ್ದಾವೆ. ಬಿಜೆಪಿ ಕಳೆದ ಬಾರಿ 303 ಸ್ಥಾನ ಗೆದ್ದಿತ್ತು. ಈ ಬಾರಿಯೂ ಕೂಡ ಅದೇ ಸಾಧನೆ ಪುನರಾವರ್ತನೆಯಾಗುತ್ತೆ. ಸ್ಥಾನಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ ಮತ್ತು INDA ಮೈತ್ರಿಕೂಟ ಅಧಿಕಾರ ಹಿಡಿಯುವಂತಹ ಅತ್ಯುತ್ಸಾಹದಲ್ಲಿದ್ವು. ಆದರೆ INDA ಕೂಟಕ್ಕೆ ಭಾರಿ ಹಿನ್ನಡೆಯಾಗುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಕಾಂಗ್ರೆಸ್ ಪಕ್ಷ 2014ರಲ್ಲಿ 44 ಸ್ಥಾನ ಇತ್ತು, 2019ರಲ್ಲಿ 52 ಸ್ಥಾನ ಆಯಿತು. ಈಗ 60ರಿಂದ 67 ಸ್ಥಾನಗಳನ್ನಷ್ಟೇ ಕಾಂಗ್ರೆಸ್ ಪಡೆಯುತ್ತೆ ಅಂತ ಎಕ್ಸಿಟ್ ಪೋಲ್ಗಳ ನಂಬರ್ಸ್ ಹೇಳ್ತಾ ಇದೆ. ಕಾಂಗ್ರೆಸ್ ಈ ಬಾರಿಯೂ 100ರ ಗಟಿ ದಾಟೋದಿಲ್ಲ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ರು, INDA ಮೈತ್ರಿಕೂಟ 295 ಸ್ಥಾನ ಪಡೆಯುತ್ತೆ. ಇದು ಜನರ ಎಕ್ಸಿಟ್ ಪೋಲ್. ಟಿವಿಗಳಲ್ಲಿ ಬರ್ತಾ ಇರೋದು ಮೋದಿ ಎಕ್ಸಿಟ್ ಪೋಲ್ ಅಂತ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರೆ. ಹಾಗಿದ್ರೆ ಎಕ್ಸಿಟ್ ಪೋಲ್ ನಲ್ಲಿ ಬಂದಿರುವಂತಹ ನಂಬರ್ಸ್ ಏನು?
ಡೀಟೇಲ್ ಆಗಿ ಮಾತಾಡೋಣ ಎಕ್ಸಿಟ್ ಪೋಲ್ನ ಬಗ್ಗೆ. ರಾಷ್ಟ್ರ ಮಟ್ಟದಲ್ಲಿ ಯಾವ ಸಮೀಕ್ಷೆ ಎಷ್ಟು ನಂಬರ್ಸ್ ಅನ್ನ ಕೊಟ್ಟಿದ್ದಾವೆ? ಹಾಗಿದ್ರೆ 10ಕ್ಕೂ ಹೆಚ್ಚು ಸಂಸ್ಥೆಗಳು ಎಕ್ಸಿಟ್ ಪೋಲ್ ಅನ್ನ ಮಾಡಿದ್ದಾವೆ. ಮೊದಲಿಗೆ ನಾನು 5 ಎಕ್ಸಿಟ್ ಪೋಲ್ಗಳನ್ನು ತೋರಿಸ್ತೀನಿ. ಅಪ್ವರ್ಡ್ಸ್ ಅಲ್ಲಿ NDA ಮೈತ್ರಿಕೂಟಕ್ಕೆ ಯಾರು ಹೆಚ್ಚು ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಮೂಲಕ ಚಾಣಕ್ಯ ನ್ಯೂಸ್ 24 ಚಾಣಕ್ಯ 384ರಿಂದ 415 ಸ್ಥಾನವನ್ನು ಕೊಟ್ಟಿದೆ, ಹೈಯೆಸ್ಟ್. NDA 400 ಪಾರ್ ಅಂತ ಮೋದಿ ಘೋಷಣೆ. ಈ ಸಮೀಕ್ಷೆಯ ಪ್ರಕಾರ ಚಾಣಕ್ಯ, ಟುಡೇಸ್ ಚಾಣಕ್ಯ ಮತ್ತೆ ನ್ಯೂಸ್ 24 ಪ್ರಕಾರ 384ರಿಂದ 415 NDA ತಲುಪುತ್ತೆ ಅಂತ ಭವಿಷ್ಯವನ್ನ ಹೇಳ್ತಾ ಇದೆ. INDIA ಮೈತ್ರಿಕೂಟ 27 ಪಕ್ಷಗಳ ಮೈತ್ರಿಕೂಟ NDA ವಿರುದ್ಧ ಚುನಾವಣೆಯನ್ನ ಹೋರಾಟ ಮಾಡಿದ್ವು. ಅದು 96ರಿಂದ 118 ಸ್ಥಾನಗಳನ್ನಷ್ಟೇ ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಇತರೆ ಪಕ್ಷಗಳು 30ರಿಂದ 42. ಇತರೆಯಲ್ಲಿ BJD ಇದೆ, BRS ಇದೆ, ಮತ್ತೆ YSRC ಕಾಂಗ್ರೆಸ್ ಪ್ರಮುಖ ಪಕ್ಷಗಳನ್ನು ಬಿಟ್ಟರೆ ಬೇರೆ ಯಾವುದೇ ಮೇಜರ್ ಪಕ್ಷಗಳಿಲ್ಲವು. ಎಲ್ಲವೂ NDA ಅಥವಾ INDIA ಭಾಗವಾಗಿದ್ದಾವೆ. ಇನ್ನು CNX ಇಂಡಿಯಾ ಟಿವಿ 371ರಿಂದ 401 ಸ್ಥಾನಗಳನ್ನು ಗಳಿಸುತ್ತೆ. NDA ಮೈತ್ರಿಕೂಟ ಅಂತ ಹೇಳ್ತಿದೆ. 109ರಿಂದ 139 ಸ್ಥಾನವನ್ನು INDIA ಮೈತ್ರಿಕೂಟ ಪಡೆಯುತ್ತೆ ಅಷ್ಟೇ ಅಂತ CNX ಇಂಡಿಯಾ ಟಿವಿ ಹೇಳ್ತಾ ಇದೆ. ಇತರೆ 28ರಿಂದ 38. ಆಕ್ಸಿಸ್ ಮೈ ಇಂಡಿಯಾ ಮತ್ತು ಇಂಡಿಯಾ ಟುಡೇ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆ ಎಕ್ಸಿಟ್ ಪೋಲ್ಗಳನ್ನು ಕೊಡೋದ್ರಲ್ಲಿ 361ರಿಂದ 401 ಸ್ಥಾನವನ್ನು ಕೊಟ್ಟಿದ್ದಾರೆ. 400 ಅಂತ ಹೇಳುವ 3ನೇ ಎಕ್ಸಿಟ್ ಪೋಲ್ ಸಂಸ್ಥೆ ಇದು. 361ರಿಂದ 401 ಸ್ಥಾನ. INDIA ಮೈತ್ರಿಕೂಟ 131ರಿಂದ 166 ಸ್ಥಾನ ಅಷ್ಟೇ ಅಂತ ಇಂಡಿಯಾ ಟುಡೇ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಹೇಳ್ತಾ ಇದೆ. 131ರಿಂದ 166, ಇತರೆ 8ರಿಂದ 20. ಜನ್ ಕಿ ಬಾತ್ ಸಮೀಕ್ಷೆ 362ರಿಂದ 392, 400ಕ್ಕಿಂತ ಕಡಿಮೆ ನಂಬರ್ಸ್ ಅನ್ನು ಕೊಟ್ಟಿದ್ದಾವೆ. INDIA 141ರಿಂದ 161, ಇತರೆ 10ರಿಂದ 20 ಅಂತ ಜನ್ ಕಿ ಬಾತ್ ಹೇಳ್ತಿದ್ರೆ, ನ್ಯೂಸ್ 18 ಸಮೀಕ್ಷೆ 355ರಿಂದ 370, ಇಂಡಿಯಾ ಮೈತ್ರಿಕೂಟಕ್ಕೆ 125ರಿಂದ 140, ಇತರೆ 42ರಿಂದ 52 ಸ್ಥಾನಗಳನ್ನು ಪಡಿಬಹುದು ಅಂತ ನ್ಯೂಸ್ 18 ಸಮೀಕ್ಷೆ ಹೇಳ್ತಿದೆ. 5 ಸಮೀಕ್ಷೆಗಳು ಅಪ್ಪರ್ ನಂಬರ್ ಅನ್ನು ಕೊಟ್ಟಿರೋದು. ಇನ್ನು ಉಳಿದಂತೆ ಸಿ ವೋಟರ್ ABP ಸಮೀಕ್ಷೆ ಏನ್ ಹೇಳುತ್ತೆ? ಸಿ ವೋಟರ್ ABP ಪ್ರಕಾರ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 353ರಿಂದ 383 ಸ್ಥಾನಗಳನ್ನು ಪಡೆಯುತ್ತೆ. ಇಂಡಿಯಾ 152ರಿಂದ 187 ಸ್ಥಾನ ಅಷ್ಟೇ, 200 ತಲುಪಲ್ಲ ಅಂತ ಸಿ ವೋಟರ್ ಹೇಳ್ತಾ ಇದೆ. ABP ಸಿ ವೋಟರ್. ಅದರ್ಸ್ ಇತರೆ ಎಲ್ಲ ಪಕ್ಷಗಳು ಸೇರಿ 4ರಿಂದ 12 ಅಷ್ಟೇ ಅಂತ ಹೇಳುತ್ತೆ. YSRC, BRS, BJD ಪ್ರಮುಖ ಪಕ್ಷಗಳು 3 ಸೇರಿದ್ರೆ 4ರಿಂದ 12 ಅಷ್ಟೇ ಸ್ಥಾನ ಅಂತ ಸಿ ವೋಟರ್ ABP ಹೇಳುತ್ತೆ. ರಿಪಬ್ಲಿಕ್ ಟಿವಿ ಮತ್ತೆ ಮ್ಯಾಟ್ರಿಸ್ 353ರಿಂದ 368 NDA ಮೈತ್ರಿಕೂಟಕ್ಕೆ, 118ರಿಂದ 133 ಅಂತ INDIA ಮೈತ್ರಿಕೂಟಕ್ಕೆ ನಂಬರ್ ಕೊಟ್ಟಿದೆ. PMark ರಿಪಬ್ಲಿಕ್ 359, ETG ಟೈಮ್ಸ್ ನಾವು ಬಿಜೆಪಿ ನೇತೃತ್ವದ NDAಗೆ 358, ನ್ಯೂಸ್ ನೇಷನ್ 342ರಿಂದ 378ರವರೆಗೆ NDAಗೆ ನಂಬರ್ ಕೊಟ್ಟಿದೆ. 153 ಸ್ಥಾನಗಳನ್ನು INDIA ಮೈತ್ರಿಕೂಟ ಪಡಿಬಹುದು. 153ರಿಂದ 159. ಯಾವ ಸಮೀಕ್ಷೆಯೂ ಕೂಡ INDIA ಮೈತ್ರಿಕೂಟ 200ರ ಗಡಿ ದಾಟುತ್ತೆ ಅಂತ ಹೇಳ್ತಾ ಇಲ್ಲ. ಅದೇ ಸಮಯದಲ್ಲಿ ಯಾವ ಮೈತ್ರಿಕೂಟ ಕೂಡ NDA ಮೈತ್ರಿಕೂಟ 300ರ ಒಳಗೆ ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಅಂದ್ರೆ 2019ರಲ್ಲಿ ನರೇಂದ್ರ ಮೋದಿ ಗಳಿಸಿದಂತಹ ಗೆಲುವು ಮತ್ತೆ ಪುನರಾವರ್ತನೆಯಾಗುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ನರೇಂದ್ರ ಮೋದಿ 370 ಸ್ಥಾನಗಳ ಟಾರ್ಗೆಟ್ ಅನ್ನ ಬಿಜೆಪಿಗೆ ಕೊಟ್ಟಿದ್ರು. 400 ಸ್ಥಾನಗಳನ್ನ ದಾಟುತ್ತೆ NDA ಮೈತ್ರಿಕೂಟ ಅನ್ನುವ ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಆ ಟಾರ್ಗೆಟ್ ಅನ್ನ ರೀಚ್ ಆಗಬಹುದು ಅಂತ 3 ಸಮೀಕ್ಷೆಗಳು ಹೇಳಿದ್ರೆ, ಉಳಿದವು ಕಳೆದ ಬಾರಿಯ ರಿಸಲ್ಟ್ಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ NDA ಮೈತ್ರಿಕೂಟ ಈ ಬಾರಿ ಮಾಡುತ್ತೆ ಅಂತ ಹೇಳ್ತಿದೆ.
ಒಟ್ಟಾರೆ ಪೋಲ್ ಏನ್ ಹೇಳುತ್ತೆ? ಒಟ್ಟಾರೆ ಈ ಎಲ್ಲ ಎಕ್ಸಿಟ್ ಪೋಲ್ಗಳ ಅವರೇಜ್ ನಿಮ್ಮ ಮುಂದೆ. NDA ಮೈತ್ರಿಕೂಟ 10 ಎಕ್ಸಿಟ್ ಪೋಲ್ಗಳ ಅವರೇಜ್ ನಿಮ್ಮ ಮುಂದೆ. NDA 370 ಸ್ಥಾನ ಪಡೆಯುತ್ತೆ. INDIA ಮೈತ್ರಿಕೂಟ, ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ 142 ಸ್ಥಾನ ಗಳಿಸುತ್ತೆ. ಇತರೆ ಎಲ್ಲ ಪಕ್ಷಗಳು 31 ಸ್ಥಾನಗಳನ್ನು ಗಳಿಸುತ್ತೆ ಅಂತ ಇಡೀ ಒಟ್ಟಾರೆ ಎಕ್ಸಿಟ್ ಪೋಲ್ನ ಅವರೇಜ್ ಹೇಳ್ತಿದೆ. NDA ಮೈತ್ರಿಕೂಟ 370. ಕಳೆದ ಬಾರಿ 2019ರಲ್ಲಿ 353 ಸ್ಥಾನವನ್ನ NDA ಮೈತ್ರಿಕೂಟ ಗಳಿಸಿತ್ತು. ಈ ಬಾರಿ ಇನ್ನು 17 ಸ್ಥಾನ ಜಾಸ್ತಿಯಾಗಿ 370 ಸ್ಥಾನ. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಬಿಗ್ಗರ್ ಮ್ಯಾಂಡೇಟ್ ಈ ಬಾರಿ ಮೋದಿ ನೇತೃತ್ವದ ಸರ್ಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದೆ. ಇದು ಎಲ್ಲ ಸಮೀಕ್ಷೆಗಳ ಅವರೇಜ್ ಆದ್ರೆ ಎಕ್ಸಿಟ್ ಪೋಲ್ಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆ ಅಂದರೆ ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ. ಆ ನಂಬರನ್ನ ಬಹುತೇಕ ಎಲ್ಲರೂ ಕೂಡ ರಿಲಯಬಲ್ ಅಂತ ನಂಬ್ತಾರೆ. ಆ ನಂಬರ್ಸ್ ನಿಮ್ಮ ಸ್ಕ್ರೀನ್ ಮೇಲಿದೆ. NDA ಮೈತ್ರಿಕೂಟ 361ರಿಂದ 400 ಸ್ಥಾನ ಅಂತ ಹೇಳ್ತಾ ಇದೆ. 400 ಪಾರ್ ದಾಟಬಹುದು. ಅಪ್ಪರ್ ಲಿಮಿಟ್ ಅನ್ನ 401ಕ್ಕೆ ಕೊಟ್ಟಿದೆ. INDIA ಮೈತ್ರಿಕೂಟ 27 ಪಕ್ಷಗಳ ಮೈತ್ರಿಕೂಟ 131ರಿಂದ 166 ಸ್ಥಾನ ಅಷ್ಟೇ ಗಳಿಸಬಹುದು ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಇತರೆ ಪಕ್ಷಗಳು 8ರಿಂದ 20. ಅಂದರೆ BJD, BRS ಮತ್ತು YSRC ಕಾಂಗ್ರೆಸ್ ಅಷ್ಟಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಈ ಲೋಕಸಭಾ ಚುನಾವಣೆಯಲ್ಲಿ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಿದ್ರೆ ಪಾರ್ಟಿ ವೈಸ್ ಯಾರ ನಂಬರ್ ಎಷ್ಟು? ಇದು ಮೈತ್ರಿಕೂಟದ ನಂಬರ್ಸ್ ಆಯ್ತು. ಪಾರ್ಟಿ ವೈಸ್ ಯಾರ ನಂಬರ್ಸ್ ಎಷ್ಟು? ಬಿಜೆಪಿ ನಂಬರ್ಸ್ 322ರಿಂದ 340 ಬಿಜೆಪಿ ಗಳಿಸುತ್ತೆ ಅಂತ ಇಂಡಿಯಾ ಟುಡೇ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಬಿಜೆಪಿ 322 ಕ್ರಾಸ್ ಮಾಡುತ್ತೆ. ಅಪ್ಪರ್ ಲಿಮಿಟ್ 340 ಆಗಬಹುದು ಅಂತ ಇಂಡಿಯಾ ಟಿವಿ, ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಿದೆ. ಕಾಂಗ್ರೆಸ್ ಕಳೆದ ಬಾರಿ 52 ಸ್ಥಾನವನ್ನ ಪಡೆದು ಅಧಿಕೃತ ವಿಪಕ್ಷ ಸ್ಥಾನವನ್ನ ತಲುಪೋದನ್ನ ಕೇವಲ 2-3 ಸ್ಥಾನಗಳಿಂದ ಮಿಸ್ ಮಾಡಿಕೊಂಡಿತ್ತು. ಈ ಬಾರಿ ಕಾಂಗ್ರೆಸ್ ತನ್ನ ಸಾಧನೆಯನ್ನ ಹೆಚ್ಚಿಸಿಕೊಳ್ಳುತ್ತೆ. 60ರಿಂದ 76 ಸ್ಥಾನ. ಕಾಂಗ್ರೆಸ್ ಕಳೆದ ಬಾರಿ 52 ಗೆದ್ದಿತ್ತು. ಈ ಬಾರಿ ಆ ಸ್ಥಾನ 60ರಿಂದ 76 ಸ್ಥಾನ ಗೆಲ್ಲುತ್ತೆ. ಅಧಿಕೃತ ವಿರೋಧ ಪಕ್ಷ ಆಗೋದಕ್ಕೆ ಒಟ್ಟಾರೆ ಲೋಕಸಭಾ ಸದಸ್ಯರ ಸಂಖ್ಯೆಯಲ್ಲಿ 10% ಸಂಖ್ಯೆ ಇರಬೇಕು, 10% ಸಂಸದರು ಇರಬೇಕು. ಆ ಸ್ಥಾನವನ್ನ ಈ ಬಾರಿ ಗಳಿಸುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ಎಕ್ಸಿಟ್ ಪೋಲ್ ಪ್ರಕಾರ. ಇತರೆ 8ರಿಂದ 20. ಬಿಜೆಪಿ ಏಕಾಂಗಿಯಾಗಿ 322ರಿಂದ 340 ಸ್ಥಾನಗಳನ್ನು ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಿದ್ರೆ ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ವೋಟ್ ಶೇರ್ ಎಷ್ಟು? ಯಾವ ಮೈತ್ರಿಕೂಟಕ್ಕೆ ಎಷ್ಟು ಮತ ಬಂದಿದೆ? NDA ಮೈತ್ರಿಕೂಟ, ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 47% ಮತಗಳನ್ನು ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಕಳೆದ ಬಾರಿ NDA ಮೈತ್ರಿಕೂಟ ಒಟ್ಟಾರೆ ಪಡೆದಂತಹ ಮತಗಳ ಸಂಖ್ಯೆ 45% 2019ರಲ್ಲಿ. ಈ ಬಾರಿ ಅದಕ್ಕಿಂತಲೂ ಹೆಚ್ಚಾಗುತ್ತೆ ಮತಗಳ ಸಂಖ್ಯೆ, ಮತಗಳ ಪ್ರಮಾಣ ಅಂತ ಸಮೀಕ್ಷೆ ಹೇಳುತ್ತೆ. INDIA ಮೈತ್ರಿಕೂಟ 39% ಜಾಸ್ತಿ ಆಗುತ್ತೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ 12% ಜಾಸ್ತಿ ಆಗುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ವೋಟ್ ಶೇರ್ INDIA ಮೈತ್ರಿಕೂಟದ್ದು 12% ಜಾಸ್ತಿ ಆದರೆ NDAದು 2%. ಯಾಕೆ INDIA ಜಾಸ್ತಿ ಆಗುತ್ತೆ ಅಂದರೆ ಹೆಚ್ಚಿನ ಪಕ್ಷಗಳು ಈ ಬಾರಿ ಒಟ್ಟಾಗಿ ಸೇರಿ ಮೈತ್ರಿಕೂಟವನ್ನ ಮಾಡ್ಕೊಂಡಿದ್ದಾವೆ. ಆ ಕಾರಣಕ್ಕಾಗಿ ಹೆಚ್ಚು ಮತ ಪ್ರಮಾಣ ಬರುತ್ತೆ. ಇನ್ನು ಇತರೆ 14%, ಕಳೆದ ಬಾರಿಯೂ ಕೂಡ 14% ಇತರ ಎಲ್ಲ ಪಕ್ಷಗಳಿದ್ವು. ಈ ಸಾರಿ ಕೂಡ ಅಷ್ಟೇ ಆಗುತ್ತೆ ಅಂತ. ಪಾರ್ಟಿ ವೈಸ್ ನೋಡಿದ್ರೆ NDA 47, INDIA 39, ಇತರೆ 14. ಪಾರ್ಟಿ ವೈಸ್ ನೋಡೋದಾದ್ರೆ ಬಿಜೆಪಿ 40% ಮತಗಳಿಕೆ ಇಡೀ ದೇಶಾದ್ಯಂತ ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಕಳೆದ ಬಾರಿ 37% ಮತಗಳನ್ನು ಬಿಜೆಪಿ ಏಕಾಂಗಿಯಾಗಿ ಪಡೆದುಕೊಂಡಿತ್ತು. 2019ಕ್ಕೆ ಹೋಲಿಕೆ ಮಾಡಿದ್ರೆ 2020ರಲ್ಲಿ 3% ವೋಟ್ ಜಾಸ್ತಿ ಆಗುತ್ತೆ ಬಿಜೆಪಿಗೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಕಾಂಗ್ರೆಸ್ ಕೂಡ ತನ್ನ ವೋಟ್ ಶೇರ್ ಅನ್ನು ಜಾಸ್ತಿ ಮಾಡ್ಕೊಳ್ತಿದೆ ಈ ಬಾರಿ. ಕಳೆದ ಬಾರಿ 19 ಇತ್ತು, ಈ ಬಾರಿ ವೋಟ್ ಶೇರ್ 21 ಆಗಬಹುದು ಅಂತ ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಇದು
ರಾಷ್ಟ್ರ ಮಟ್ಟದಲ್ಲಿ NDA ಮೈತ್ರಿಕೂಟ ಅಥವಾ INDIA ಮೈತ್ರಿಕೂಟ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗಳಿಸಬಹುದು ಅನ್ನುವ ಅಂಕಿ ಸಂಖ್ಯೆಗಳು. ಕರ್ನಾಟಕದ ಬಗ್ಗೆ ಭಾರಿ ಕುತೂಹಲ ಇದೆ. ಕರ್ನಾಟಕದಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಕರ್ನಾಟಕ ಎಕ್ಸಿಟ್ ಪೋಲ್ ಭವಿಷ್ಯದಲ್ಲೂ ಕೂಡ ಬಿಜೆಪಿ ಮತ್ತು JDSಗೆ ಮುನ್ನಡೆಯನ್ನ ಕೊಟ್ಟಿವೆ. ಎಲ್ಲ ಎಕ್ಸಿಟ್ ಪೋಲ್ಗಳು ಬಿಜೆಪಿ ಮತ್ತು JDSಗೆ ಮುನ್ನಡೆ. ಎಲ್ಲ ಮತಗಟ್ಟೆ ಸಮೀಕ್ಷೆಗಳಲ್ಲೂ ಕರ್ನಾಟಕದಲ್ಲಿ NDAಗೆ ಮುನ್ನಡೆಯನ್ನ ಕೊಡಲಾಗಿದೆ. ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ಕಾಂಗ್ರೆಸ್ ಅತಿ ಹೆಚ್ಚು ಸಂಖ್ಯೆಗಳನ್ನು ಪಡೆಯುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಆ ನಿರೀಕ್ಷೆ ಹುಸಿಯಾಗುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಕರ್ನಾಟಕದ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಕೂಟಕ್ಕೆ ಎಲ್ಲ ಸಮೀಕ್ಷೆಗಳು ಕೂಡ 20ಕ್ಕಿಂತ ಹೆಚ್ಚು ಸ್ಥಾನವನ್ನು ಕೊಟ್ಟಿವೆ. ಕಾಂಗ್ರೆಸ್ಗೆ ಕನಿಷ್ಠ 3 ಸ್ಥಾನ, ಗರಿಷ್ಠ 8 ಸ್ಥಾನವನ್ನು ಕೊಡಲಾಗಿದೆ. ಹೈಯೆಸ್ಟ್ ಅಂದ್ರೆ ಕಾಂಗ್ರೆಸ್ 8 ಗೆಲ್ಬಹುದು, ಕಡಿಮೆ ಅಂದ್ರೆ 3 ಗೆಲ್ಬಹುದು ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ನ ಟಾರ್ಗೆಟ್ ಇದ್ದದ್ದು 20+, 20ಕ್ಕಿಂತಲೂ ಹೆಚ್ಚಿನ ಸ್ಥಾನ ಗೆಲ್ತೀವಿ ಎನ್ನುವ ಟಾರ್ಗೆಟ್ ಅನ್ನು ಕಾಂಗ್ರೆಸ್ ಹಾಕೊಂಡಿತ್ತು. ಎಲ್ಲ ಮಂತ್ರಿಗಳಿಗೂ ಟಾಸ್ಕ್ ಅನ್ನು ಕೊಡಲಾಗಿತ್ತು. ಆದರೆ ಕಾಂಗ್ರೆಸ್ 8ರ ಗಡಿ ದಾಟಲ್ಲ. 1999ರ ಚುನಾವಣೆಯಲ್ಲಿ ಕೊನೆಯ ಬಾರಿಗೆ ಕಾಂಗ್ರೆಸ್ 10ರ ಗಡಿಯನ್ನು ದಾಟಿತ್ತು. ಅದಾದ ನಂತರ ಯಾವುದೇ ಚುನಾವಣೆಯಲ್ಲಿ ಈವರೆಗೆ 10ರ ಗಡಿ ದಾಟಿಲ್ಲ, ಈಗಲೂ ಕೂಡ ದಾಟಲ್ಲ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ನ ನಂಬರ್ಸ್ ಅನ್ನ ನೋಡೋಣ. ಕರ್ನಾಟಕದ ಎಕ್ಸಿಟ್ ಪೋಲ್ ನಂಬರ್ಸ್ ನಿಮ್ಮ ಮುಂದೆ. ಆಕ್ಸಿಸ್ ಮೈ ಇಂಡಿಯಾ ನಂಬರ್ಸ್ ಬಿಜೆಪಿ ಪ್ಲಸ್ JDS ಒಟ್ಟಾರೆ 23ರಿಂದ 25, NDAಗೆ ಬಿಜೆಪಿ ಮತ್ತು JDSಗೆ INDIA ಅಂದ್ರೆ ಕಾಂಗ್ರೆಸ್ ಮಾತ್ರ ಇಲ್ಲಿರೋದು 3ರಿಂದ 5 ಸ್ಥಾನ ಕಾಂಗ್ರೆಸ್ ಗಳಿಸುತ್ತೆ ಅಂತ. ಸಿ ವೋಟರ್ ಮತ್ತು ABP ಪ್ರಕಾರ 23ರಿಂದ 25 ಸ್ಥಾನ NDA ಪಡೆದ್ರೆ ಕಾಂಗ್ರೆಸ್ 3ರಿಂದ 5 ಸ್ಥಾನ ಅಷ್ಟೇ ಅಂತ ಹೇಳ್ತಿದೆ. ETG ಮತ್ತೆ ಟೈಮ್ಸ್ ನೌ ಪ್ರಕಾರ 23, ಅವರು ಸಿಂಗಲ್ ಡಿಜಿಟ್ ಕೊಟ್ಟಿದ್ದಾರೆ, 23 ಸ್ಥಾನ, ಕಾಂಗ್ರೆಸ್ಗೆ 5 ಸ್ಥಾನ. ಮ್ಯಾಟ್ರಿಸ್ ರಿಪಬ್ಲಿಕ್ ಹೇಳುವ ಪ್ರಕಾರ 19ರಿಂದ 23 ಸ್ಥಾನವನ್ನ NDA ಗಳಿಸಬಹುದು ಅಂತ ಮ್ಯಾಟ್ರಿಸ್ ರಿಪಬ್ಲಿಕ್ ಹೇಳ್ತಿದೆ. ಕಾಂಗ್ರೆಸ್ 5ರಿಂದ 8, ಹೈಯೆಸ್ಟ್ 8 ಕೊಟ್ಟಿದ್ದಾರೆ. ಇನ್ನು ಟುಡೇಸ್ ಚಾಣಕ್ಯ ನ್ಯೂಸ್ 24 ಪ್ರಕಾರ 20ರಿಂದ 28 ರೇಂಜ್ ಕೊಟ್ಟಿದ್ದಾರೆ. ಟುಡೇಸ್ ಚಾಣಕ್ಯ ನ್ಯೂಸ್ 24 28 ಗೆದ್ದು ಬಿಡಬಹುದು ಬಿಜೆಪಿ ಅಥವಾ JDS ಎರಡು ಮೈತ್ರಿ, ಕಡಿಮೆ 20 ಗೆಲ್ಬಹುದು. ಕಾಂಗ್ರೆಸ್ 1 ಸ್ಥಾನ ಗೆಲ್ಲದಿರುವ ಪರಿಸ್ಥಿತಿ ಬರಬಹುದು, ಹೆಚ್ಚಂದ್ರೆ 8 ಸ್ಥಾನವನ್ನ ಗೆಲ್ಲಬಹುದು ಅಂತ ಟುಡೇಸ್ ಚಾಣಕ್ಯ ನ್ಯೂಸ್ 24 ಹೇಳ್ತಾ ಇದೆ. ಪೋಲ್ ಆಫ್ ಪೋಲ್ ನಂಬರ್ಸ್ ಅನ್ನ ಕೆಳಗೆ ನೋಡ್ತಾ ಇದ್ದೀರಾ. ಈ ಇಷ್ಟು ಸಮೀಕ್ಷೆಯ ಅವರೇಜ್ 23 ಸ್ಥಾನ ಬಿಜೆಪಿ ಮತ್ತು JDSಗೆ, 5 ಸ್ಥಾನ ಕಾಂಗ್ರೆಸ್ಗೆ. ಇತರೆ ಯಾರು ಇಲ್ಲ, ಪಕ್ಷೇತರ. ಕಳೆದ ಬಾರಿ 1 ಪಕ್ಷೇತರ ಇತ್ತು, ಸುಮಲತಾ. ಪಾರ್ಟಿ ವೈಸ್ ನೋಡೋದಾದ್ರೆ NDA ಬಿಜೆಪಿ ಮತ್ತು JDS ಅನ್ನ ಕ್ಲಬ್ ಮಾಡಿ ಈ ನಂಬರ್ಸ್ ಅನ್ನ ಕೊಡಲಾಗಿದೆ. ಪಾರ್ಟಿ ವೈಸ್ ನೋಡೋದಾದ್ರೆ ಬಿಜೆಪಿ ಎಷ್ಟು, ಕಾಂಗ್ರೆಸ್ ಎಷ್ಟು, JDS ಎಷ್ಟು. ಕಾಂಗ್ರೆಸ್ನ ನಂಬರ್ ನಾನು ಹೇಳಿದೆ. ಇಂಡಿಯಾ ಟುಡೆಯ ನಂಬರ್ ಬಿಜೆಪಿ 20ರಿಂದ 22 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. JDS 3ಕ್ಕೆ 3 ಸ್ಥಾನ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಅಂದರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಸನ, ಮಂಡ್ಯ ಮತ್ತು ಕೋಲಾರದಲ್ಲಿ JDS ಗೆಲ್ಲುತ್ತೆ ಅಂತ ಇಂಡಿಯಾ ಟುಡೆಯ ಸಮೀಕ್ಷೆ ಹೇಳ್ತಾ ಇದೆ. JDS 3 ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟೇ ಸ್ಪರ್ಧೆ ಮಾಡಿದೆ, 3ಕ್ಕೆ 3ರಲ್ಲೂ JDS ಗೆಲ್ಲುತ್ತೆ ಅಂತ ಹೇಳ್ತಿದೆ. ಪೆನ್ ಡ್ರೈವ್ ಕೇಸ್ ಇಂಪ್ಯಾಕ್ಟ್ ಆಗೋದಿಲ್ಲ ಹಾಸನದಲ್ಲಿ ಅಂತ ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ ಹೇಳ್ತಿದೆ. ಕಾಂಗ್ರೆಸ್ 3ರಿಂದ 5 ಸ್ಥಾನವನ್ನು ಗಳಿಸಬಹುದು ಅಂತ ಇಂಡಿಯಾ ಟುಡೇ ಹೇಳ್ತಿದೆ. ಹಾಗಿದ್ರೆ ವೋಟ್ ಶೇರ್ ಏನು, ಯಾವ ಪಕ್ಷ ಎಷ್ಟು ಮತಗಳನ್ನು ಪಡಿತು, ಮತಗಳ ಪ್ರಮಾಣ ಎಷ್ಟು ಅಂತ ನೋಡೋದಾದ್ರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 48ರಷ್ಟು ಮತಗಳನ್ನು ಪಡೆಯುತ್ತೆ. ಕಳೆದ ಬಾರಿ 51% ಮತಗಳನ್ನು ಬಿಜೆಪಿ ಪಡೆದಿತ್ತು. 51% ಪಡೆದು 25 ಸ್ಥಾನವನ್ನು ಗೆದ್ದಿತ್ತು ಬಿಜೆಪಿ. ಈ ಬಾರಿ 3% ಕಳೆದುಕೊಳ್ಳುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. JDS 7%,
ಮತಗಳಿಕೆ. ಕಳೆದ ಬಾರಿ 9 ಇತ್ತು, ಈ ಬಾರಿ 2 ಕಳೆದುಕೊಳ್ಳುತ್ತೆ ಅಂತ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ 55 ಒಟ್ಟಾರೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿದ್ರೆ 55% ಮತಗಳನ್ನು ಪಡೆದುಕೊಳ್ಳುತ್ತೆ. ಕಳೆದ ಬಾರಿ ಬಿಜೆಪಿ ಏಕಾಂಗಿಯಾಗಿ 51% ಇತ್ತು. ಅಂದರೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಮಾಡಿಕೊಂಡಿದ್ದರ ಪ್ರಯೋಜನ 4% ಹೆಚ್ಚುವರಿ ವೋಟ್ಗಳು ಮೈತ್ರಿಕೂಟಕ್ಕೆ ಬಂದಿವೆ ಅನ್ನೋ ರೀತಿ ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ ತೋರಿಸ್ತಾ ಇದೆ. ಕಾಂಗ್ರೆಸ್ 41% ಮತಗಳಿಕೆಯನ್ನ ಮಾಡುತ್ತೆ ಈ ಬಾರಿ ಅಂತ. ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಕೆ ಮಾಡಿದರೆ 9% ಕಾಂಗ್ರೆಸ್ನ ವೋಟ್ ಶೇರ್ ಏರಿಕೆಯಾಗುತ್ತೆ. ಕಳೆದ ಬಾರಿ ಕೇವಲ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿತ್ತು, ಅದು ಬೆಂಗಳೂರು ಗ್ರಾಮಾಂತರ, DK ಸುರೇಶ್. ಈ ಬಾರಿ 9% ವೋಟ್ ಶೇರ್ ಜಾಸ್ತಿಯಾಗಿ 41% ವೋಟ್ ಶೇರ್ ಮತಗಳನ್ನು ಅಷ್ಟು ಪಡೆಯುತ್ತೆ. 3ರಿಂದ 5 ಸ್ಥಾನ, ಕಳೆದ ಬಾರಿ 1 ಇತ್ತು, ಈ ಬಾರಿ ಅದು 3ರಿಂದ 5 ಸ್ಥಾನಕ್ಕೆ ಏರಿಕೆಯಾಗಬಹುದು ಅಂತ ಇಂಡಿಯಾ ಟುಡೇ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಿದೆ. ಅಂದರೆ ವಿಧಾನಸಭೆಯಲ್ಲಿ ಗ್ಯಾರಂಟಿ ಘೋಷಣೆಗಳ ಪರವಾಗಿ ಮತ ಹಾಕಿದಂತಹ ರಾಜ್ಯದ ಮತದಾರ ಲೋಕಸಭೆಯಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಮತ ಹಾಕ್ತಾನೆ ಅಂತ. 23ರಿಂದ 25 NDA ಮೈತ್ರಿಕೂಟಕ್ಕೆ, INDIA 3ರಿಂದ 5, ಇತರೆ 0. ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಕಾರಣದಿಂದ ಮತ್ತು ಬಿಜೆಪಿಯ ಸರ್ಕಾರದ ವಿರುದ್ಧ ಇದ್ದಂತಹ ಆಡಳಿತ ವಿರೋಧಿ ಅಲೆಯ ಕಾರಣದಿಂದ ಕಾಂಗ್ರೆಸ್ 135+ ಸೀಟ್ಗಳಲ್ಲಿ ಗೆಲ್ಲೋದಕ್ಕೆ ಕಾರಣ ಆಯಿತು. ಒಂದೇ ವರ್ಷ ಅಂತರದಲ್ಲಿ ಕಾಂಗ್ರೆಸ್ನ ಸಾಧನೆ 3ರಿಂದ 5ಕ್ಕೆ ಇಳಿಯುತ್ತೆ ಲೋಕಸಭಾ ಚುನಾವಣೆ. ಕರ್ನಾಟಕದಲ್ಲಿ ಯಾವಾಗಲೂ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಗಳಲ್ಲಿ ಮತದಾನ ಆಗುತ್ತೆ. ರಾಜ್ಯದಲ್ಲಿ ಒಂದು ಸರ್ಕಾರಕ್ಕೆ ರಾಜ್ಯದ ಮತದಾರ ವೋಟ್ ಹಾಕಿದ್ರೆ ಲೋಕಸಭೆಯಲ್ಲಿ ಮತ್ತೊಂದು ಮತಕ್ಕೆ, ಮತ್ತೊಂದು ಪಕ್ಷಕ್ಕೆ, ಮತ್ತೊಂದು ಮೈತ್ರಿಕೂಟಕ್ಕೆ ಮತ ಹಾಕ್ತಾನೆ. ಅದು ಈ ಬಾರಿಯೂ ಕೂಡ ಮುಂದುವರಿಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಇಂಡಿಯಾ ಟುಡೆಯ ಸಮೀಕ್ಷೆ. ಇಂಡಿಯಾ ಟುಡೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿನ್ ಆಗುತ್ತೆ ಅಂತ ನಂಬರ್ಸ್ ಅನ್ನು ವಿಧಾನಸಭೆಯಲ್ಲೂ ಕೊಟ್ಟಿತ್ತು. ಅದೇ ಸಂಸ್ಥೆ ಈಗ ಕರ್ನಾಟಕದಲ್ಲಿ INDIA ಅಂದರೆ ಕಾಂಗ್ರೆಸ್ 3ರಿಂದ 5, ಬಿಜೆಪಿ ಪ್ಲಸ್ JDS 23ರಿಂದ 25 ಸ್ಥಾನ ಗಳಿಸುತ್ತೆ ಅಂತ ಹೇಳ್ತಿದೆ. ನಾನೊಂದು ಬ್ರೇಕ್ ತೆಗೆದುಕೊಳ್ತೀನಿ. ಮಹಾ ಎಕ್ಸಿಟ್ ಪೋಲ್ ಮೋದಿ 3.0 ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ ನರೇಂದ್ರ ಮೋದಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾಗುವಂತಹ ರಾಜ್ಯಗಳು ಯಾವುವು, ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಎಷ್ಟು ಗಳಿಸುತ್ತೆ, ಕಾಂಗ್ರೆಸ್ ಎಷ್ಟು ಪಡೆಯುತ್ತೆ, ಇತರೆ ಪಕ್ಷಗಳು ಎಷ್ಟು ಸ್ಥಾನವನ್ನು ಪಡೆಯುತ್ತೆ. ಮಹಾ ಎಕ್ಸಿಟ್ ಪೋಲ್ ಮೋದಿ 3.0 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ NDA ಎಷ್ಟು ಸ್ಥಾನ ಗಳಿಸುತ್ತೆ ಅಂತ ನೋಡಿದ್ವಿ. ಕರ್ನಾಟಕದಲ್ಲಿ ಬಿಜೆಪಿ JDS ಎಷ್ಟು, ಕಾಂಗ್ರೆಸ್ ಎಷ್ಟು ಸ್ಥಾನ ಗಳಿಸುತ್ತೆ ಅಂತ ನೋಡಿದ್ವಿ. ಈಗ ಉತ್ತರದ ರಾಜ್ಯಗಳಲ್ಲಿ ಬಿಜೆಪಿಯ ಸಾಧನೆ ಎಷ್ಟು, INDIA ಮೈತ್ರಿಕೂಟದ ಸಾಧನೆ ಎಷ್ಟು. ಮೊದಲಿಗೆ ಉತ್ತರ ಪ್ರದೇಶವನ್ನು ತೆಗೆದುಕೊಳ್ತೀವಿ. ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂದರೆ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು, ಆಗ ಮಾತ್ರ ದೆಹಲಿಯ ಗದ್ದುಗೆ ಸಿಗುತ್ತೆ. ಉತ್ತರ ಪ್ರದೇಶದ ನಂಬರ್ಸ್ ಇದೆ. 5 ಎಕ್ಸಿಟ್ ಪೋಲ್ಗಳ ನಂಬರ್ಸ್ ನಿಮ್ಮ ಮುಂದೆ. ಆಕ್ಸಿಸ್ ಮೈ ಇಂಡಿಯಾ 64ರಿಂದ 67 ಕೊಟ್ಟಿದೆ. 8ರಿಂದ 12 INDIA ಮೈತ್ರಿಕೂಟಕ್ಕೆ, ಇತರೆ 0ಯಿಂದ 1. ಒಟ್ಟಾರೆ ಎಲ್ಲರೂ ಕೂಡ 60ರಿಂದ 69 ಸ್ಥಾನ, ಮ್ಯಾಕ್ಸಿಮಮ್ ಅಂದರೆ 75 ಸ್ಥಾನವನ್ನು ಗಳಿಸಬಹುದು, ಹೈಯೆಸ್ಟ್ ಮಾರ್ಜಿನ್ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಪೋಲ್ ಆಫ್ ಪೋಲ್ ಬಂದರೆ ಎಲ್ಲ ಸಮೀಕ್ಷೆಗಳ ಅವರೇಜ್ ಪ್ರಕಾರ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ 68 ಸ್ಥಾನವನ್ನು ಪಡೆಯಬಹುದು. INDIA 12 ಸ್ಥಾನ. ಕಳೆದ ಬಾರಿ 1 ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಈ ಬಾರಿ ಕಾಂಗ್ರೆಸ್ನ ಸಂಖ್ಯೆ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, 2ರಿಂದ 3 ಆಗಬಹುದು, 0ಯಿಂದ 3 ಆಗಬಹುದು ಅಂತ ಸಮೀಕ್ಷೆ ಹೇಳ್ತಿದೆ. ಪೋಲ್ ಆಫ್ ಪೋಲ್ಸ್ ಪ್ರಕಾರ 68 ಸ್ಥಾನವನ್ನು ಬಿಜೆಪಿ ನೇತೃತ್ವದ NDA ಉತ್ತರ ಪ್ರದೇಶದಲ್ಲಿ SP ಪ್ಲಸ್ ಕಾಂಗ್ರೆಸ್ 12 ಸ್ಥಾನವನ್ನು ಪಡೆಯುತ್ತೆ ಉತ್ತರ ಪ್ರದೇಶದಲ್ಲಿ ಅಂತ. ಬಿಜೆಪಿ ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಂತಹ ರಾಜ್ಯ. ರಾಮ ಮಂದಿರದ ನಿರ್ಮಾಣದ ನಂತರ ಬಿಜೆಪಿಗೆ
75 ಕ್ರಾಸ್ ಮಾಡುತ್ತೆ, 80ಕ್ಕೆ 80 ಗೆಲ್ತೀವಿ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಂತಹ ರಾಜ್ಯ ಇಲ್ಲಿ ಒಟ್ಟಾರೆ ಅವರೇಜ್ 68 ಸ್ಥಾನವನ್ನ ಪಡಿಬಹುದು. ಮ್ಯಾಕ್ಸಿಮಮ್ ಅಂದ್ರೆ 74 ಅಥವಾ 75 ಪಡಿಬಹುದು ಅಂತ. 74 75 ಪಡೆದ್ರೆ ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ಬಿಜೆಪಿಯ ಪಾಲಿಗೆ. 68 ಪಡೆದ್ರೆ ಕಳೆದ ಬಾರಿಗಿಂತ ಉತ್ತಮ ಸಾಧನೆಯನ್ನ ಮಾಡಿದಂತಾಗುತ್ತೆ ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ವೋಟ್ ಶೇರ್ ಏನಾಗುತ್ತೆ? ವೋಟ್ ಶೇರ್ ಮುಂಚೆ ಇಂಡಿಯಾ ಟುಡೆಯ ಸೆಪರೇಟ್ ನಂಬರ್ಸ್ ಅನ್ನು ನಾನು ನಿಮಗೆ ಕೊಡ್ತೀನಿ. ಇಂಡಿಯಾ ಟುಡೆಯ ನಂಬರ್ ಪ್ರಕಾರ 64 to 67 NDA ಮೈತ್ರಿಕೂಟ. INDIA ಪ್ರಕಾರ 8 ರಿಂದ 12. BSP ಯಾರ ಜೊತೆಗೂ ಮೈತ್ರಿ ಇಲ್ಲ, ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದಾರೆ, 1 ಸ್ಥಾನ. 64 ರಿಂದ 67 ಸ್ಥಾನ. ಅಪ್ಪರ್ ಲಿಮಿಟ್ 67 ಕೊಟ್ಟಿದ್ದಾರೆ ಬಿಜೆಪಿಗೆ, ಅಂದ್ರೆ NDAಗೆ. INDIA ಮೈತ್ರಿಕೂಟ 8 ರಿಂದ 12. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಮತ್ತು SP ತಮ್ಮ ಸ್ಥಾನಗಳನ್ನು ಹೆಚ್ಚಳ ಮಾಡ್ಕೊಳ್ತವೆ ಉತ್ತರ ಪ್ರದೇಶದಲ್ಲಿ ಅಂತ ಸಮೀಕ್ಷೆ ಹೇಳ್ತಿದೆ. ವೋಟ್ ಶೇರ್ ಅನ್ನ ನೋಡ್ಬಿಡೋಣ. ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿಗಿಂತ ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ ವೋಟ್ ಶೇರ್? ಬಿಜೆಪಿ 46% ಮತಗಳನ್ನ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಪಡೆಯುತ್ತೆ. ಕಳೆದ ಬಾರಿ 50 ಪಡೆದಿತ್ತು, ಈ ಬಾರಿ 4% ಮತಗಳನ್ನ ಬಿಜೆಪಿ ಕಡಿಮೆ ಪಡೆಯುತ್ತೆ. SP ಇಂಡಿವಿಜುವಲಿ 30% ವೋಟ್ ಪಡೆಯುತ್ತೆ. ಸಿಗ್ನಿಫಿಕೆಂಟ್ ರೈಸ್ ಇದು, 30%. ಕಳೆದ ಬಾರಿಗೆ ಹೋಲಿಸಿದ್ರೆ ಹತ್ತಿರ 12% ಮತಗಳನ್ನ ಸಮಾಜವಾದಿ ಪಕ್ಷ ಏಕಾಂಗಿಯಾಗಿ ಹೆಚ್ಚಿಸಿಕೊಳ್ಳುತ್ತೆ. BSP ಕಳೆದ ಬಾರಿ 20% ತನಕ ಇತ್ತು BSPಯ ವೋಟ್ ಶೇರ್. ಈ ಬಾರಿ ಕೇವಲ 8% ಆಗುತ್ತೆ. 11.43 ಇಳಿಕೆಯಾಗುತ್ತೆ ಕಳೆದ ಬಾರಿಗಿಂತ ಅಂತ. ಕಳೆದ ಬಾರಿಯ ಬಿಜೆಪಿಯ ನಂಬರ್ಸ್ ಹೆಚ್ಚಾಗೋದಕ್ಕೂ BSP ಕಾರಣ ಆಗಿತ್ತು. ಕಾರಣ 20% ಮತಗಳನ್ನು BSP ಪಡೆದುಕೊಂಡಿತ್ತು. ಈ ಬಾರಿ BSP 8% ಅಷ್ಟೇ ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಕಾಂಗ್ರೆಸ್ 9%. ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ 2.6 ಮತಗಳನ್ನು ಹೆಚ್ಚುವರಿಯಾಗಿ ಪಡೆಯುತ್ತೆ ಅಂತ ಹೇಳ್ತಿದೆ. ಎರಡನೇ ರಾಜ್ಯ ಮಹಾರಾಷ್ಟ್ರವನ್ನು ತೆಗೆದುಕೊಳ್ತೇನೆ. ಮಹಾರಾಷ್ಟ್ರದ ನಂಬರ್ ನಿಮ್ಮ ಮುಂದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ, NCP ಮತ್ತೆ ಶಿವಸೇನಾ ಶಿಂಧೆ ಬಣದ ಮಧ್ಯೆ ಮೈತ್ರಿ ಇದೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 28 ರಿಂದ 32 NDAಗೆ, 22 ರಿಂದ 26 ABPC ವೋಟರ್. ETG ಟೈಮ್ಸ್ ನೌ ಪ್ರಕಾರ 26. ಮ್ಯಾಟ್ರಿಸ್ ರಿಪಬ್ಲಿಕ್ IS ನಂಬರ್ ಕೊಟ್ಟಿದ್ದಾರೆ, 30 ರಿಂದ 36. ಚಾಣಕ್ಯ ನ್ಯೂಸ್ 24 28 ರಿಂದ 38, 10 ರೇಂಜ್ ಕೊಟ್ಟಿದ್ದಾರೆ. ಇಂಡಿಯಾ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಒಂದು ಸಾಧನೆ ಮಾಡಬಹುದು ಅಂತ. ಉದ್ಧವ್ ಶಿವಸೇನೆ, ಶರದ್ ಪವಾರ್ ಅವರ NCP ಮತ್ತೆ ಕಾಂಗ್ರೆಸ್ 16 ರಿಂದ 20 ಅಂತಿದೆ ಇಂಡಿಯಾ ಟುಡೇ ಆಕ್ಸಿಸ್. 23 ರಿಂದ 25 ಅಂತ ಹೇಳ್ತಿದೆ ಸಿ ವೋಟರ್ ಸರ್ವೆ. 22 ಸ್ಥಾನ ಅಂತ ETG ಟೈಮ್ಸ್ ನಾವು ಹೇಳಿದ್ರೆ, ಮ್ಯಾಟ್ರಿಸ್ ರಿಪಬ್ಲಿಕ್ 13 ರಿಂದ 19. ನ್ಯೂಸ್ 24 ಟುಡೇಸ್ ಚಾಣಕ್ಯ ಪ್ರಕಾರ 10 ರಿಂದ 20 ಸ್ಥಾನ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಕ್ಲೋಸ್ ಫೈಟ್ ಇದೆ NDA ಮತ್ತು INDIA ಪಕ್ಷಗಳ ಮಧ್ಯೆ. ವಿಧಾನಸಭಾ ಚುನಾವಣೆಯ ನಂತರ ಅಲ್ಲಿ ರಾಜಕೀಯ ಬದಲಾವಣೆ ಬಹಳ ಆಗಿದೆ. ಮಹಾ ವಿಕಾಸ್ ಅಘಾಡಿಯ ಸರ್ಕಾರ ಇತ್ತು, ಈಗ NDA ಮೈತ್ರಿಕೂಟದ ಸರ್ಕಾರ ಬಂದಿದೆ. 2 ಪ್ರಮುಖ ಪಕ್ಷಗಳನ್ನು ಒಡೆಯಲಾಗಿದೆ. ಒಂದು ಶಿವಸೇನೆ, ಮತ್ತೊಂದು NCP. 2 ಬಣಗಳು ಬಿಜೆಪಿ ಜೊತೆಗಿದ್ರೆ, ಒಡೆದು ಹೋಗಿ ಉಳಿದ ಬಣಗಳು ಕಾಂಗ್ರೆಸ್ ಜೊತೆಗಿನ ಮೈತ್ರಿಕೂಟದಲ್ಲಿವೆ. ಉಳಿದ ರಾಜ್ಯಗಳ ವಿವರವನ್ನು ತೋರಿಸ್ತೀನಿ. ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟ ಉತ್ತರದ ರಾಜ್ಯಗಳಲ್ಲಿ ಎಷ್ಟು ಸ್ಥಾನ ಗಳಿಸುತ್ತೆ ಅನ್ನೋದರ ಆಧಾರದ ಮೇಲೆ ಅಧಿಕಾರ ಹಿಡಿಯುತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಉತ್ತರ ಭಾರತದ ಅತಿ ದೊಡ್ಡ ರಾಜ್ಯಗಳಲ್ಲಿ NDA ಮೈತ್ರಿಕೂಟದ ಸಾಧನೆ ಏನು? ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಬಿಹಾರ, ಮಧ್ಯಪ್ರದೇಶ, ಗುಜರಾತ್ ಮತ್ತು ರಾಜಸ್ಥಾನ. ಈ 7 ರಾಜ್ಯಗಳಲ್ಲಿ ಒಟ್ಟು 290 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ. ದೆಹಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬೇಕಾಗಿರುವಂತಹ ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನ ಈ 7 ರಾಜ್ಯಗಳಲ್ಲಿ ಬರುತ್ತೆ. ಈ 7 ರಾಜ್ಯಗಳಲ್ಲಿ 230 ಸ್ಥಾನವನ್ನ NDA ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಎಲ್ಲ ಸಮೀಕ್ಷೆಗಳ ಒಟ್ಟಾರೆ ಪೋಲ್ ಆಫ್ ಪೋಲ್ ಹೇಳ್ತಿದೆ.
290ರಲ್ಲಿ 230 ಸ್ಥಾನವನ್ನು NDA ಮೈತ್ರಿಕೂಟ ಗೆದ್ದರೆ ಉಳಿದ 57 ಸ್ಥಾನಗಳನ್ನು INDIA ಮೈತ್ರಿಕೂಟ ಗೆಲ್ಲುತ್ತೆ. ಇತರೆ ಪಕ್ಷಗಳೆಲ್ಲವೂ ಸೇರಿ 3 ಸ್ಥಾನವನ್ನಷ್ಟೇ ಗೆಲ್ಲುತ್ತೆ. ಅಂದರೆ 290 ಕ್ಷೇತ್ರಗಳಲ್ಲಿ 230 ಕೇವಲ 7 ರಾಜ್ಯಗಳಲ್ಲಿ NDA ಮೈತ್ರಿಕೂಟ ಗೆಲ್ತಾ ಇದೆ. ಇನ್ನುಳಿದಂತೆ 23 ರಾಜ್ಯಗಳಲ್ಲಿ 50 ಸ್ಥಾನ ಗೆದ್ರೂ NDAಗೆ ಸರಳ ಬಹುಮತ ಬರುತ್ತೆ. 70 ಸ್ಥಾನ ಗೆದ್ರೆ NDA 300 ಕ್ರಾಸ್ ಮಾಡುತ್ತೆ. ಮಹಾರಾಷ್ಟ್ರದಲ್ಲಿ NDAಗೆ 30 ಅಂತ ಪೋಲ್ ಹೇಳುತ್ತೆ. ಪಶ್ಚಿಮ ಬಂಗಾಳದಲ್ಲಿ 25. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ನಂಬರ್ ಅದು 25. ಅಲ್ಲಿ ಬೇರೆ ಯಾವುದೇ ಅಲಯನ್ಸ್ ಪಾರ್ಟಿ ಇಲ್ಲ. ಬಿಜೆಪಿ 25 ಗಳಿಸುತ್ತೆ ಅಂದರೆ ನಂಬರ್ 1 ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಆಗುತ್ತೆ ಅಂತ ಆಯಿತು. ಬಿಹಾರದಲ್ಲಿ 34. ಬಿಜೆಪಿ ಮತ್ತು JDU ಮಧ್ಯೆ ಮೈತ್ರಿ ಇದೆ. ನಿತೀಶ್ ಕುಮಾರ್ INDIA ಜೊತೆಗಿದ್ರು. ಅವರೇ ಮೊದಲು ಹೋರಾಟ ಶುರು ಮಾಡಿದ್ದು ಮೋದಿ ವಿರುದ್ಧ. ಆನಂತರ ಬಿಜೆಪಿ ಜೊತೆಗೆ ಬಂದರು. ಮಧ್ಯಪ್ರದೇಶದಲ್ಲಿ 29 ಕ್ಷೇತ್ರದಲ್ಲಿ 28 ನಿಯರ್ ಟು ಕ್ಲೀನ್ ಸ್ವೀಪ್. ಗುಜರಾತ್ನಲ್ಲಿ 26 ಕ್ಷೇತ್ರ 25 ಗೆಲ್ಬೋದು ಅಂತ ನಿಯರ್ ಟು ಕ್ಲೀನ್ ಸ್ವೀಪ್. ರಾಜಸ್ಥಾನ 25 ಕ್ಷೇತ್ರ ಇದೆ, ಟೋಟಲ್ 20 ಬರಬಹುದು. INDIA ಮೈತ್ರಿಕೂಟ ಹೆಚ್ಚು ಸ್ಥಾನವನ್ನ ಮಹಾರಾಷ್ಟ್ರದಲ್ಲಿ ಪಡೆದುಕೊಳ್ಳುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ TMC ಕಾರಣದಿಂದ 16, ಉಳಿದಂತೆ 5, 1, 4 ಸ್ಥಾನ ಅಷ್ಟೇ, 57 ಸ್ಥಾನ. ಒಟ್ಟಾರೆ 290ರಲ್ಲಿ 230 NDAಗೆ, ಕಾಂಗ್ರೆಸ್ಗೆ 57, ಇತರೆ 3. ಉತ್ತರದ ರಾಜ್ಯಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನ ನೇರವಾಗಿ ಎದುರಿಸಿ ಗೆಲುವಿನ ಹತ್ತಿರಕ್ಕೆ ಉತ್ತರದ ರಾಜ್ಯಗಳಲ್ಲಿ ಬರುತ್ತೆ. ಹಿಂದಿ ಬೆಲ್ಟ್ನಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದೆ. ಕಾಂಗ್ರೆಸ್ ಅಲ್ಲಿ ಬಿಜೆಪಿಯನ್ನ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಈ ಎಕ್ಸಿಟ್ ಪೋಲ್ ತೋರಿಸ್ತಿದೆ. ಮಹಾ ಎಕ್ಸಿಟ್ ಪೋಲ್ ಮೋದಿ 3.0 ವಿಶೇಷ ಕಾರ್ಯಕ್ರಮಕ್ಕೆ ಉತ್ತರದ ರಾಜ್ಯಗಳಲ್ಲಿ 290ರಲ್ಲಿ 230 ಬಿಜೆಪಿ ಗಳಿಸುತ್ತೆ. 57 ಸ್ಥಾನಗಳನ್ನಷ್ಟೇ INDIA ಗಳಿಸುತ್ತೆ. ದಕ್ಷಿಣದ ರಾಜ್ಯಗಳಲ್ಲಿ ಏನಾಗುತ್ತೆ? ದಕ್ಷಿಣದ ರಾಜ್ಯಗಳ ಒಟ್ಟು 129 ಕೇಂದ್ರಾಡಳಿತ ಪ್ರದೇಶಗಳನ್ನು ಬಿಟ್ಟು ಕೇವಲ 5 ರಾಜ್ಯಗಳಲ್ಲಿ ಒಟ್ಟು 129 ಕ್ಷೇತ್ರ ಬರುತ್ತವೆ. ಅದರಲ್ಲಿ NDA ಬಿಜೆಪಿ ಪ್ಲಸ್ 58 ಸ್ಥಾನಗಳನ್ನು ಗಳಿಸುತ್ತೆ. INDIA 63 ಸ್ಥಾನಗಳನ್ನು ಗಳಿಸುತ್ತೆ. ದಕ್ಷಿಣ ಭಾರತದಲ್ಲಿ ಇತರೆ ಪಕ್ಷಗಳು 7 ಸ್ಥಾನ ಗಳಿಸುತ್ತೆ ಅಂತ ಸಮೀಕ್ಷೆ ಹೇಳುತ್ತೆ. ಕರ್ನಾಟಕ 28ರಲ್ಲಿ 23 NDA, INDIA ಅಂದರೆ ಕಾಂಗ್ರೆಸ್ 5 ಸ್ಥಾನ. ತಮಿಳುನಾಡಿನಲ್ಲಿ NDA ಮೈತ್ರಿಕೂಟ 4 ಸ್ಥಾನ ಗಳಿಸುತ್ತೆ ಅಂತ ಹೇಳ್ತಿದೆ ಸಮೀಕ್ಷೆ. 39ರಲ್ಲಿ 4 ಸ್ಥಾನ NDAಗೆ, 34 ಸ್ಥಾನ INDIA ಮೈತ್ರಿಕೂಟಕ್ಕೆ, 1 ಸ್ಥಾನ ಇತರೆ ಪಕ್ಷಕ್ಕೆ. ಆಂಧ್ರದಲ್ಲಿ TDP ಮತ್ತು ಜನಸೇನಾ ಪಕ್ಷದೊಂದಿಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಆಂಧ್ರದ 25 ಲೋಕಸಭಾ ಕ್ಷೇತ್ರಗಳಲ್ಲಿ 20 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಓವರಾಲ್ ಸರ್ವೆ, ಪೋಲ್ಸ್ ಎಲ್ಲ ಸಮೀಕ್ಷೆಗಳ ಅವರೇಜ್ ಪ್ರಕಾರ ಆಂಧ್ರದಲ್ಲಿ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 20 ಸ್ಥಾನ ಗೆಲ್ಲಬಹುದು. INDIA ಅಂದರೆ ಕಾಂಗ್ರೆಸ್ 0 ಸ್ಥಾನ, ಇತರೆ 5 ಸ್ಥಾನ ಅಂದರೆ YSRC ಕಾಂಗ್ರೆಸ್. ತೆಲಂಗಾಣ 17 ಕ್ಷೇತ್ರಗಳಲ್ಲಿ ಬಿಜೆಪಿ 9 ಗೆಲ್ಲುತ್ತೆ ಅಂತ. ಬಿಜೆಪಿಗಲ್ಲಿ ಮೈತ್ರಿ ಪಕ್ಷ ಇಲ್ಲ. ಕಳೆದ ಬಾರಿ 5 ಗೆದ್ದಿದ್ರು, ಈ ಬಾರಿ 4 ಸ್ಥಾನ ಹೆಚ್ಚಾಗುತ್ತೆ. ಇತ್ತೀಚೆಗಷ್ಟೇ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಅಲ್ಲಿ 6 ಸ್ಥಾನ ಅಷ್ಟೇ ಗಳಿಸುತ್ತೆ, ಇತರೆ 1. ಅದು AIMIM, BRS 1 ಸ್ಥಾನವನ್ನು ಗಳಿಸೋದಿಲ್ಲ ಅಂತ ಹಲವು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಕೇರಳ 20 ಲೋಕಸಭಾ ಕ್ಷೇತ್ರಗಳಿದ್ದಾವೆ, 2 ಸ್ಥಾನವನ್ನು NDA ಗೆಲ್ಲಬಹುದು ಅಂತ. ಅಂದ್ರೆ ಬಿಜೆಪಿ ಮೊದಲ ಬಾರಿಗೆ ಕೇರಳದಲ್ಲಿ ಖಾತೆ ತೆರೆಯುವಂತಹ ಅವಕಾಶ ಈ ಬಾರಿ ಇದೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. INDIA 18 ಸ್ಥಾನ, ಒಟ್ಟಾರೆ 129ರಲ್ಲಿ 58 NDAಗೆ, 63 INDIA ಮೈತ್ರಿಕೂಟಕ್ಕೆ, 7 ಇತರೆ ಪಕ್ಷಗಳಿಗೆ. ಬಿಜೆಪಿ ತನ್ನ ಗ್ಯಾಪ್ ಅನ್ನ ಕಾಂಗ್ರೆಸ್ನ ಜೊತೆಗೆ ವಿಸ್ತರಣೆ ಮಾಡಿಕೊಳ್ತಾ ಇದೆ. ಇದಿಷ್ಟು ಎಕ್ಸಿಟ್ ಪೋಲ್ನ ವಿಶೇಷ ಕಾರ್ಯಕ್ರಮ. ಈಗ ಒಂದು ಬ್ರೇಕ್ನ ನಂತರ ಸುದ್ದಿ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.